ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಈ ವಿಷಯ ನಿಮ್ಮ ಮುಂದೆ ಹೇಳಕ್ಕೆ ನನಗೆ ಸ್ವಲ್ಪ ಹಿಂಜರಿತು ಆಗತೈತೆ. ಯಾಕಂದ್ರೆ ನಾವು ಮುಂದಾಲೋಚನೆ ಇಟ್ಕೊಂಡು ಹೇಳ್ತಿರ್ತೇವೆ. ಕೆಲವೊಂದು ಸಂಘ ಸಂಸ್ಥೆಗಳು, ಸಹಕಾರಿ ಸಂಸ್ಥೆಗಳು, ರಾಜಕಾರಣಿಗಳು, ಅಧಿಕಾರಿ ವರ್ಗಕ್ಕೆ ಹೇಳ್ತಿರ್ತೇವೆ. ನಾವು ಭಾಳ ದಿವಸದಿಂದ ಹೇಳ್ಕೋತಾನೂ ಅದೇವು. ಆದರೂ ಅದೇನು ಬಿಡ, ಗರ್ದಿಗಮ್ಮತ್ತವ ಹೇಳ್ತಾನೋ ಮಾಡ್ತಾನೋ ಅಂತಾರೆ. ಆದರೆ ಗರ್ದಿಗಮ್ಮತ್ತ ಏನೇ ಎಪಿಸೋಡ್ ಮಾಡಿದ್ರು ಮೇಲಾಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳ ನೋಡ್ತಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಇದು ಮುರುಗೋಡು ಮಾಂತಜ್ಜ ಒಂದು ಪೂಜೆ ಮಾಡಿದಂಥ ಬ್ಯಾಂಕ್, ಬೆಳಗಾವಿ DCC ಬ್ಯಾಂಕ್, ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಅಂತಾರೆ. ಆ ಬ್ಯಾಂಕಿನಾಗ ಇವತ್ತು MLAಗಳದಾರ, ಮಾಜಿ MLAಗಳದಾರ, MLCಗಳದಾರ, MP ಅವ್ರು ಈಗ ಆಡಳಿತ ಮಂಡಳಿ ಒಳಗದಾರ, ಹೋದ ಆಡಳಿತ ಮಂಡಳಿಯಾಗೂ ಇದ್ರು. ಈ ಒಂದು ಬ್ಯಾಂಕ ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBIದವ್ರು ಮ್ಯಾಗಿನ ಮ್ಯಾಗ ಇಂಥವೇನ್ರಿ ಬಂತಂದ್ರೆ ಇನ್ಸ್ಪೆಕ್ಷನ್ಗಳು ಮಾಡ್ತಿರ್ತಾವೆ, ವರ್ಷ ಮಾಡ್ತಿರ್ತಾರೆ ಅವ್ರು. ಆದ್ರೆ ಅಲ್ಲಿ ಆ ಇನ್ಸ್ಪೆಕ್ಷನ್ ಮಾಡಿದಾಗ ಆ ಬ್ಯಾಂಕಿನವ್ರ ಏನೇನು ಮಾಡಿದ್ದಾರೆ ಅಂತೇಳಿ ಇವತ್ತಿನ ವಿಜಯ ಕರ್ನಾಟಕ ಶನಿವಾರ 28 ಫೆಬ್ರವರಿ 2026 ಒಂದು DCC ಬ್ಯಾಂಕಿನ ಬಗ್ಗೆ ಒಂದು ವಿಜಯ ಕರ್ನಾಟಕದಾಗ ಬಂದಂಥ ಸುದ್ದಿನ ನಿಮ್ಮ ಮುಂದೆ ಹೇಳ್ತೇನೆ. ಯಾಕಂದರೆ ಇದರ ಆದೇಶಗಳು ಬಹುತೇಕ ಯಾರಿಗೂ ಕೊಡೋದಿಲ್ಲ. ಬಟ್ ಅದು ಒಂದು ಅವರ ಒಂದು ವಿಜಯ ಕರ್ನಾಟಕದಾಗ ಬಂದಂಥ ಸುದ್ದಿ ಮ್ಯಾಗ ನಿಮ್ಗೆ ಈ ಸುದ್ದಿ ಹೇಳತ್ತೇನೆ. ಇವತ್ತು ಆ ರಿಸರ್ವ್ ಬ್ಯಾಂಕ್ 2 ಲಕ್ಷ ರೂಪಾಯಿ ದಂಡ ಹಾಕೈತಿ. ಯಾಕಂದ್ರೆ ಅವ್ರು ಏನು ಮಾಡಿದಾರೆ ಅನ್ನೋದು ಅದಕ್ಕೆ ಕಾರಣನೂ ಬರ್ದಾರ. ಅವರು ನಿರ್ದೇಶಕರಿಗೆ ಸಂಬಂಧಿತ ವ್ಯಕ್ತಿಗಳಿಗೆ ಸಾಲ ಮಂಜೂರು ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ನಿರ್ದೇಶಕರಿಗೆ ಸಂಬಂಧಿತ ವ್ಯಕ್ತಿಗಳಿಗೆ ಸಾಲ ಅಂದರೆ ಡೈರೆಕ್ಟರ್ಗಳು ಇದ್ದವರಿಗೆ ಸಾಲ ಕೊಟ್ಟಿದ್ದಾರೆ. ನಿಗದಿತ ಮಿತಿಯನ್ನು ಮೀರಿ ಬುಲೆಟ್ ರೀಪೇಮೆಂಟ್ ಯೋಜನೆಯಡಿ ಚಿನ್ನದ ಅಡಮಾನ ಸಾಲ, ವಸತಿಯೇತರ ವಾಣಿಜ್ಯ ರಿಯಲ್ ಎಸ್ಟೇಟ್ ಯೋಜನೆ ಸಾಲ ಮಂಜೂರಾತಿ. ಇಲ್ಲಿ ನೋಡ್ರಿದ ವಸತಿಯೇತರ ವಾಣಿಜ್ಯ ರಿಯಲ್ ಎಸ್ಟೇಟ್ ಯೋಜನೆ ಸಾಲ ಮಂಜೂರಾತಿ ಸೇರಿದಂತೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಸೆಕ್ಷನ್ 20 ಹಾಗೂ ಸೆಕ್ಷನ್ 56 ನಿಯಮಗಳ ಉಲ್ಲಂಘನೆ ಹಾಗೂ ಗೋಲ್ಡ್ ಲೋನ್, ಬುಲೆಟ್ ರೀಪೇಮೆಂಟ್ ಮತ್ತು ವಾಣಿಜ್ಯ ರಿಯಲ್ ಎಸ್ಟೇಟ್ ಎಕ್ಸ್ಪೋಜರ್ ಕುರಿತು RBI ನೀಡಿದ್ದ ನಿರ್ದೇಶನಗಳನ್ನು ಪಾಲಿಸಿಲ್ಲ ಎನ್ನಲಾಗಿದೆ. ಸೆಕ್ಷನ್ 47(01)(c) ಅನ್ನು ಸೆಕ್ಷನ್ 46 ಬ್ರಾಕೆಟ್ದಾಗ 4 ಮತ್ತು 56 ಅಧಿಕಾರದಡಿ RBI ಕ್ರಮ ಕೈಗೊಂಡಿದೆ. 2025 ಮಾರ್ಚ್ 31 ಹಣಕಾಸು ಸ್ಥಿತಿಯನ್ನು ಆಧರಿಸಿ, ಅಂದರೆ ಹೋದ ವರ್ಷ ಮಾರ್ಚ್ ಆಡಿಟ್ ರಿಪೋರ್ಟ್ ಪ್ರಕಾರ ಆಧರಿಸಿ ನಬಾರ್ಡ್ ನಡೆಸಿದ ನಿಯಮಿತ ಪರಿಶೀಲನೆಯಲ್ಲಿ ಹಲವು ಲೋಪಗಳು ಪತ್ತೆಯಾಗಿದ್ದು ನಬಾರ್ಡ್ದವರು ತಪ್ಪೈತೆ ಅಂತ ಹೇಳಿದಾರಂತ. ಈ ಹಿನ್ನೆಲೆ ಬ್ಯಾಂಕಿಗೆ ಕಾರಣ ತಿಳಿಸುವಂತೆ ನೋಟಿಸ್ ನೀಡಲಾಗಿತ್ತು. ಬ್ಯಾಂಕಿನ ಲಿಖಿತ ಉತ್ತರ ಮತ್ತು ವೈಯಕ್ತಿಕ ವಿಚಾರಣೆ ನಂತರ ಆರೋಪಗಳು ಸ್ಥಿರವಾಗಿರುವುದಾಗಿ RBI ತಿಳಿಸಿದೆ. ಅಂದರೆ ನಬಾರ್ಡ್ದವರು ಇದನ್ನು ಹೇಳಿದರು, ನೀವು ಕೊಡೋದ ಕೆಲವೊಂದು ವಿಷಯ ತಪ್ಪೈತಂತ RBI ಹೇಳೈತಿ. ಮತ್ತು 2 ಲಕ್ಷ ರೂಪಾಯಿ ದಂಡ ಕಟ್ಟಬೇಕಂತಾಗೈತಿ. ಒಟ್ಟಾರೆ ಯಾಕೋ ಏನು DCC ಬ್ಯಾಂಕಿಗೆ ಹಿಂಗ್ಯಾಕೆ ಶನಿ ಕಾಟ ಚಾಲೂ ಆಗೈತಿ ಅಂದ್ರೆ ಮಂದಿ ಮಾತಾಡೋದ ಖರೆ ಅಂತೂ ಅನ್ಸಾತೈತಿ. ಯಾಕಂದ್ರೆ RBI 2 ಲಕ್ಷ ರೂಪಾಯಿ ದಂಡ ಹಾಕೈತೆ ಅಂದ್ರೆ ಏನೇನು ಮಾಡಿದ್ದಾರೆ ಅನ್ನೋದು ಅದ ಹೇಳಿದ್ದನ್ನು ನಿಮ್ಮ ಮುಂದೆ ಹೇಳತ್ತೇವು. ಇನ್ನು ಮುಂದಾದರೂ DCC ಬ್ಯಾಂಕ ಮುರುಗೋಡು ಮಾಂತಜ್ಜನ ಆಗ ಒಂದು ಆಶೀರ್ವಾದದಿಂದ ಚಂದಂಗೆ ನಡೆಸ್ಕೊಂಡು ಹೋಗ್ರಿ. ಹಿಂಗೆಲ್ಲ ಬರಾಕತ್ತು ಅಂದ್ರೆ ಬ್ಯಾಂಕಿನ ಬಗ್ಗೆ ಏನಾರೇ ಮಾತಾಡೋಕ್ಕೆ ಶುರು ಮಾಡ್ತೈತೆ ಜನ. ದಯಮಾಡಿ ಆಡಳಿತ ಮಂಡಳಿ ಈ ಕಡೆ ಲಕ್ಷ ಕೊಟ್ಟು ಸರಿಯಾಗಿ ಸಾಲ ಮಂಜೂರಾತಿ ಮಾಡ್ರಂತ ಗರ್ದಿಗಮ್ಮತ್ತು ಆಗ್ರಹ ಮಾಡ್ತೈತಿ. ನಮಸ್ಕಾರ.